ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳ ಅಂತ್ಯಕ್ಕೆ ಇನ್ನು ಕೇವಲ 4 ದಿನ ಅಷ್ಟೇ ಬಾಕಿ ಇದೆ. ಇವತ್ತು ಈಗ ಮುಂದೆ ಬರ್ತಾ ಇರೋ 26ನೇ ತಾರೀಕು ಬರ್ತಾ ಇರೋ ಮಹಾಶಿವರಾತ್ರಿ ಕೂಡ ಇದ್ದು ಪ್ರಯಾಗ್ರಾಜ್ನತ್ತ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕಾಲಿಡೋಕ್ಕೂ ಕಷ್ಟ ಅನ್ನುವಂತಾಗಿದೆ. ಮಹಾಶಿವರಾತ್ರಿ ಹಿನ್ನೆಲೆ ಕುಂಭದಲ್ಲಿ ಜನಸಾಗರ. ಮಹಾಕುಂಭಮೇಳ ಅಂತ್ಯಕ್ಕೆ 4 ದಿನ ಬಾಕಿ. ಮಹಾಶಿವರಾತ್ರಿ ಹಿನ್ನೆಲೆ ಪ್ರಯಾಗ್ರಾಜ್ನತ್ತ ಜನಸಾಗರವೇ ಹರಿದು ಬರ್ತಿದೆ. ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವವಾದ ಕುಂಭಮೇಳ ಮುಕ್ತಾಯಕ್ಕೆ ಕೂಡ ಇನ್ನೂ 4 ದಿನ ಬಾಕಿ ಇದ್ದು ಸಂಗಮದಲ್ಲಿ ಸ್ನಾನ ಮಾಡಲು ಕೋಟ್ಯಾಂತರ ಭಕ್ತರು ಧಾವಿಸುತ್ತಿದ್ದಾರೆ. ಈ ಸಲ ಮಿಸ್ ಮಾಡಿಕೊಂಡ್ರೆ ಇನ್ನ ಈ ಜೀವನದಲ್ಲಿ ಇಂಥ ಮಹಾಕುಂಭಮೇಳ ಸುಯೋಗ ಬರೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಪ್ರಯಾಗ್ರಾಜ್ನತ್ತ ಕೋಟ್ಯಾಂತರ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರ್ತಿದ್ದಾರೆ. ಇದು ಮಹಾಕುಂಭಮೇಳದ ಕೊನೆಯ ವಾರ ಅನ್ನೋದ್ರಿಂದ ಪ್ರಯಾಗ್ರಾಜ್ ಅಂತೂ ಯಾತ್ರಾರ್ಥಿಗಳಿಂದ ತುಂಬಿ ತುಳುಕುತ್ತಿದೆ. ಹೀಗಾಗಿ ತ್ರಿವೇಣಿ ಸಂಗಮ ತಲುಪೋಕೆ ಜನ ಹರಸಾಹಸ ಪಡ್ತಿದ್ದಾರೆ. ಇನ್ನು ಫೆಬ್ರವರಿ 26ರಂದು ನಡೆಯುವ ಮಹಾಶಿವರಾತ್ರಿಗೆ ಇಂದಿನಿಂದಲೇ ಪ್ರಯಾಗ್ರಾಜ್ನಲ್ಲಿ ಭಕ್ತರ ಹರಿವು ಆರಂಭವಾಗಿದೆ. ಪ್ರಯಾಗ್ರಾಜ್ನಲ್ಲಿ ಕಾಲಿಡೋಕು ಕಷ್ಟ. ಪ್ರಯಾಗ್ರಾಜ್ ಭಕ್ತರಿಂದ ತುಂಬಿ ತುಳುಕುತ್ತಿದ್ದು ಕಾಲಿಡೋಕು ಜಾಗವಿಲ್ಲದಷ್ಟು ಜನದಟ್ಟಣೆಯಾಗಿದೆ. ಅರ್ಧ ಕಿಲೋಮೀಟರ್ ದೂರ ಕ್ರಮಿಸೋಕೆ ಗಂಟೆಗಟ್ಟಲೆ ಆಗ್ತಿದೆ. ಇನ್ನ ವಾಹನಗಳನ್ನ 10 ಕಿಲೋಮೀಟರ್ ಹಿಂದೆಯೇ ನಿಲ್ಲಿಸುವ ಸ್ಥಿತಿ ನಿರ್ಮಾಣವಾಗಿದೆ. ವಾಹನ ಪಾರ್ಕ್ ಮಾಡಿ ಸಂಗಮ ತಲುಪೋಕೆ ಯಾತ್ರಿಗಳು ಕಾಲ್ನಡಿಗೆಯಲ್ಲೇ ಸಾಗಬೇಕಿದೆ. ಅಹಿತಕರ ಘಟನೆ ನಡೆಯದಂತೆ ಯುಪಿ ಸರ್ಕಾರ ಕೂಡ ಕ್ರಮ ಕೈಗೊಂಡಿದೆ. ಒಟ್ಟಾರೆ 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ನಭತೋ ನಭವಿಷ್ಯತಿ ಅನ್ನೋವಂತೆ ದೇಶದ ಇತಿಹಾಸದಲ್ಲೇ ಕಂಡು ಕೇಳರಿಯದಷ್ಟು ದೊಡ್ಡ ಸಂಖ್ಯೆ ಯಾತ್ರಿಗಳಿಗೆ ಸಾಕ್ಷಿಯಾಗಿದೆ. ಅದರಲ್ಲೂ ವಾರಾಂತ್ಯ ಹಾಗೂ ಶಿವರಾತ್ರಿ ಕಾರಣ ಹಿಂದೂ ಸುನಾಮಿಯೇ ಹರಿದು ಬರ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳ ಅಂತ್ಯಕ್ಕೆ ಇನ್ನು ಕೇವಲ 4 ದಿನ ಅಷ್ಟೇ ಬಾಕಿ ಇದೆ. ಇವತ್ತು ಈಗ ಮುಂದೆ ಬರ್ತಾ ಇರೋ 26ನೇ ತಾರೀಕು ಬರ್ತಾ ಇರೋ ಮಹಾಶಿವರಾತ್ರಿ ಕೂಡ ಇದ್ದು ಪ್ರಯಾಗ್ರಾಜ್ನತ್ತ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕಾಲಿಡೋಕ್ಕೂ ಕಷ್ಟ ಅನ್ನುವಂತಾಗಿದೆ. ಮಹಾಶಿವರಾತ್ರಿ ಹಿನ್ನೆಲೆ ಕುಂಭದಲ್ಲಿ ಜನಸಾಗರ. ಮಹಾಕುಂಭಮೇಳ ಅಂತ್ಯಕ್ಕೆ 4 ದಿನ ಬಾಕಿ. ಮಹಾಶಿವರಾತ್ರಿ ಹಿನ್ನೆಲೆ ಪ್ರಯಾಗ್ರಾಜ್ನತ್ತ ಜನಸಾಗರವೇ ಹರಿದು ಬರ್ತಿದೆ. ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವವಾದ ಕುಂಭಮೇಳ ಮುಕ್ತಾಯಕ್ಕೆ ಕೂಡ ಇನ್ನೂ 4 ದಿನ ಬಾಕಿ ಇದ್ದು ಸಂಗಮದಲ್ಲಿ ಸ್ನಾನ ಮಾಡಲು ಕೋಟ್ಯಾಂತರ ಭಕ್ತರು ಧಾವಿಸುತ್ತಿದ್ದಾರೆ. ಈ ಸಲ ಮಿಸ್ ಮಾಡಿಕೊಂಡ್ರೆ ಇನ್ನ ಈ ಜೀವನದಲ್ಲಿ ಇಂಥ ಮಹಾಕುಂಭಮೇಳ ಸುಯೋಗ ಬರೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಪ್ರಯಾಗ್ರಾಜ್ನತ್ತ ಕೋಟ್ಯಾಂತರ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರ್ತಿದ್ದಾರೆ. ಇದು ಮಹಾಕುಂಭಮೇಳದ ಕೊನೆಯ ವಾರ ಅನ್ನೋದ್ರಿಂದ ಪ್ರಯಾಗ್ರಾಜ್ ಅಂತೂ ಯಾತ್ರಾರ್ಥಿಗಳಿಂದ ತುಂಬಿ ತುಳುಕುತ್ತಿದೆ. ಹೀಗಾಗಿ ತ್ರಿವೇಣಿ ಸಂಗಮ ತಲುಪೋಕೆ ಜನ ಹರಸಾಹಸ ಪಡ್ತಿದ್ದಾರೆ. ಇನ್ನು ಫೆಬ್ರವರಿ 26ರಂದು ನಡೆಯುವ ಮಹಾಶಿವರಾತ್ರಿಗೆ ಇಂದಿನಿಂದಲೇ ಪ್ರಯಾಗ್ರಾಜ್ನಲ್ಲಿ ಭಕ್ತರ ಹರಿವು ಆರಂಭವಾಗಿದೆ. ಪ್ರಯಾಗ್ರಾಜ್ನಲ್ಲಿ ಕಾಲಿಡೋಕು ಕಷ್ಟ. ಪ್ರಯಾಗ್ರಾಜ್ ಭಕ್ತರಿಂದ ತುಂಬಿ ತುಳುಕುತ್ತಿದ್ದು ಕಾಲಿಡೋಕು ಜಾಗವಿಲ್ಲದಷ್ಟು ಜನದಟ್ಟಣೆಯಾಗಿದೆ. ಅರ್ಧ ಕಿಲೋಮೀಟರ್ ದೂರ ಕ್ರಮಿಸೋಕೆ ಗಂಟೆಗಟ್ಟಲೆ ಆಗ್ತಿದೆ. ಇನ್ನ ವಾಹನಗಳನ್ನ 10 ಕಿಲೋಮೀಟರ್ ಹಿಂದೆಯೇ ನಿಲ್ಲಿಸುವ ಸ್ಥಿತಿ ನಿರ್ಮಾಣವಾಗಿದೆ. ವಾಹನ ಪಾರ್ಕ್ ಮಾಡಿ ಸಂಗಮ ತಲುಪೋಕೆ ಯಾತ್ರಿಗಳು ಕಾಲ್ನಡಿಗೆಯಲ್ಲೇ ಸಾಗಬೇಕಿದೆ. ಅಹಿತಕರ ಘಟನೆ ನಡೆಯದಂತೆ ಯುಪಿ ಸರ್ಕಾರ ಕೂಡ ಕ್ರಮ ಕೈಗೊಂಡಿದೆ. ಒಟ್ಟಾರೆ 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ನಭತೋ ನಭವಿಷ್ಯತಿ ಅನ್ನೋವಂತೆ ದೇಶದ ಇತಿಹಾಸದಲ್ಲೇ ಕಂಡು ಕೇಳರಿಯದಷ್ಟು ದೊಡ್ಡ ಸಂಖ್ಯೆ ಯಾತ್ರಿಗಳಿಗೆ ಸಾಕ್ಷಿಯಾಗಿದೆ.
ಅದರಲ್ಲೂ ವಾರಾಂತ್ಯ ಹಾಗೂ ಶಿವರಾತ್ರಿ ಕಾರಣ ಹಿಂದೂ ಸುನಾಮಿಯೇ ಹರಿದು ಬರ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭ ಮೇಳ ಅಂತ್ಯಕ್ಕೆ ಇನ್ನು ಕೇವಲ 4 ದಿನ ಅಷ್ಟೇ ಬಾಕಿ ಇದೆ. ಇವತ್ತು ಈಗ ಮುಂದೆ ಬರ್ತಾ ಇರೋ 26ನೇ ತಾರೀಕು ಬರ್ತಾ ಇರೋ ಮಹಾಶಿವರಾತ್ರಿ ಕೂಡ ಇದ್ದು ಪ್ರಯಾಗ್ರಾಜ್ನತ್ತ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕಾಲಿಡೋಕ್ಕೂ ಕಷ್ಟ ಅನ್ನುವಂತಾಗಿದೆ. ಮಹಾಶಿವರಾತ್ರಿ ಹಿನ್ನೆಲೆ ಕುಂಭದಲ್ಲಿ ಜನಸಾಗರ. ಮಹಾಕುಂಭಮೇಳ ಅಂತ್ಯಕ್ಕೆ 4 ದಿನ ಬಾಕಿ. ಮಹಾಶಿವರಾತ್ರಿ ಹಿನ್ನೆಲೆ ಪ್ರಯಾಗ್ರಾಜ್ನತ್ತ ಜನಸಾಗರವೇ ಹರಿದು ಬರ್ತಿದೆ. ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವವಾದ ಕುಂಭಮೇಳ ಮುಕ್ತಾಯಕ್ಕೆ ಕೂಡ ಇನ್ನೂ 4 ದಿನ ಬಾಕಿ ಇದ್ದು ಸಂಗಮದಲ್ಲಿ ಸ್ನಾನ ಮಾಡಲು ಕೋಟ್ಯಾಂತರ ಭಕ್ತರು ಧಾವಿಸುತ್ತಿದ್ದಾರೆ. ಈ ಸಲ ಮಿಸ್ ಮಾಡಿಕೊಂಡ್ರೆ ಇನ್ನ ಈ ಜೀವನದಲ್ಲಿ ಇಂಥ ಮಹಾಕುಂಭಮೇಳ ಸುಯೋಗ ಬರೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಪ್ರಯಾಗ್ರಾಜ್ನತ್ತ ಕೋಟ್ಯಾಂತರ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರ್ತಿದ್ದಾರೆ. ಇದು ಮಹಾಕುಂಭಮೇಳದ ಕೊನೆಯ ವಾರ ಅನ್ನೋದ್ರಿಂದ ಪ್ರಯಾಗ್ರಾಜ್ ಅಂತೂ ಯಾತ್ರಾರ್ಥಿಗಳಿಂದ ತುಂಬಿ ತುಳುಕುತ್ತಿದೆ. ಹೀಗಾಗಿ ತ್ರಿವೇಣಿ ಸಂಗಮ ತಲುಪೋಕೆ ಜನ ಹರಸಾಹಸ ಪಡ್ತಿದ್ದಾರೆ. ಇನ್ನು ಫೆಬ್ರವರಿ 26ರಂದು ನಡೆಯುವ ಮಹಾಶಿವರಾತ್ರಿಗೆ ಇಂದಿನಿಂದಲೇ ಪ್ರಯಾಗ್ರಾಜ್ನಲ್ಲಿ ಭಕ್ತರ ಹರಿವು ಆರಂಭವಾಗಿದೆ. ಪ್ರಯಾಗ್ರಾಜ್ನಲ್ಲಿ ಕಾಲಿಡೋಕು ಕಷ್ಟ. ಪ್ರಯಾಗ್ರಾಜ್ ಭಕ್ತರಿಂದ ತುಂಬಿ ತುಳುಕುತ್ತಿದ್ದು ಕಾಲಿಡೋಕು ಜಾಗವಿಲ್ಲದಷ್ಟು ಜನದಟ್ಟಣೆಯಾಗಿದೆ. ಅರ್ಧ ಕಿಲೋಮೀಟರ್ ದೂರ ಕ್ರಮಿಸೋಕೆ ಗಂಟೆಗಟ್ಟಲೆ ಆಗ್ತಿದೆ. ಇನ್ನ ವಾಹನಗಳನ್ನ 10 ಕಿಲೋಮೀಟರ್ ಹಿಂದೆಯೇ ನಿಲ್ಲಿಸುವ ಸ್ಥಿತಿ ನಿರ್ಮಾಣವಾಗಿದೆ. ವಾಹನ ಪಾರ್ಕ್ ಮಾಡಿ ಸಂಗಮ ತಲುಪೋಕೆ ಯಾತ್ರಿಗಳು ಕಾಲ್ನಡಿಗೆಯಲ್ಲೇ ಸಾಗಬೇಕಿದೆ. ಅಹಿತಕರ ಘಟನೆ ನಡೆಯದಂತೆ ಯುಪಿ ಸರ್ಕಾರ ಕೂಡ ಕ್ರಮ ಕೈಗೊಂಡಿದೆ. ಒಟ್ಟಾರೆ 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ನಭತೋ ನಭವಿಷ್ಯತಿ ಅನ್ನೋವಂತೆ ದೇಶದ ಇತಿಹಾಸದಲ್ಲೇ ಕಂಡು ಕೇಳರಿಯದಷ್ಟು ದೊಡ್ಡ ಸಂಖ್ಯೆ ಯಾತ್ರಿಗಳಿಗೆ ಸಾಕ್ಷಿಯಾಗಿದೆ. ಅದರಲ್ಲೂ ವಾರಾಂತ್ಯ ಹಾಗೂ ಶಿವರಾತ್ರಿ ಕಾರಣ ಹಿಂದೂ ಸುನಾಮಿಯೇ ಹರಿದು ಬರ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭ ಮೇಳ ಅಂತ್ಯಕ್ಕೆ ಇನ್ನು ಕೇವಲ 4 ದಿನ ಅಷ್ಟೇ ಬಾಕಿ ಇದೆ. ಇವತ್ತು ಈಗ ಮುಂದೆ ಬರ್ತಾ ಇರೋ 26ನೇ ತಾರೀಕು ಬರ್ತಾ ಇರೋ ಮಹಾಶಿವರಾತ್ರಿ ಕೂಡ ಇದ್ದು ಪ್ರಯಾಗ್ರಾಜ್ನತ್ತ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಕಾಲಿಡೋಕ್ಕೂ ಕಷ್ಟ ಅನ್ನುವಂತಾಗಿದೆ. ಮಹಾಶಿವರಾತ್ರಿ ಹಿನ್ನೆಲೆ ಕುಂಭದಲ್ಲಿ ಜನಸಾಗರ. ಮಹಾಕುಂಭಮೇಳ ಅಂತ್ಯಕ್ಕೆ 4 ದಿನ ಬಾಕಿ.